ನೋಡಿ ಎಲ್ಲ ತೆಗೆಸ್ಕೊಂಡು ಹೋಗಿದೆ ನೀನು ಈ ಸಿಕ್ಕನೆ ಒಂದು ವಾರ ಆಗಿದೆ. ಆ ಧರ್ಮಪತ್ನಿಯ ಒಂದು ಪ್ರೀತಿಗೋಸ್ಕರ ಅವರಲ್ಲಿದ್ದಂತಹ ಒಂದು ದೈಹಿಕ ಸಂಬಂಧಕ್ಕೋಸ್ಕರ ಕೊಲೆನೇ ನಡೀತು ಅಲ್ವಾ ರಾಜುನಾಯ? ಜಗ ಸಾಕು ಆಯಾಗಿರಕ್ಕೆ ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು ಊರ. ಇವತ್ತಿನ ದಿವಸ ನಮ್ಮ ಶ್ರೀ ಯಜಮಾನ ಕಂಬೈನ್ಸ್ನ ಮೊಟ್ಟ ಮೊದಲ ಕಾಣಿಕೆ ಶ್ರೀ ಶಂಭ ಅಂತ ಶ್ರೀ ಕಾರ್ತಿಕ್ ರಾಮ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಒಂದು ಒಳ್ಳೆ ಚಿತ್ರ ಅಂತ ಹೇಳ್ಬೋದು. ಅದ್ಭುತ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ, ಅದೆಲ್ಲ ಏನಿಲ್ಲ. ಯಾಕೆಂದರೆ ಇದು 2020ರಲ್ಲಿ ನಾವು ಶೂಟಿಂಗ್ ಮಾಡಿದ್ದು. ದೊಡ್ಡ ಸಿನಿಮಾ ಅಂತ ಹೋಗಿ ನಮಗೆ ಅಸಹಕಾರ ನೀಡಿದ್ದರಿಂದ ನಾವೇ ಇದನ್ನು ಮುಂದುವರಿಸಬೇಕು, ನಿಲ್ಲಿಸಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಿನಿಮಾನ ಶಾರ್ಟ್ ಮೂವಿಯಾಗಿ ನಾವು ತಯಾರು ಮಾಡಿದ್ದೀವಿ. ಯಾಕೆ ಅಂತಂದರೆ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದೇ ಉದ್ದೇಶದಿಂದ. ಹಾಗೆ ಅತಿಥಿ ಗಣ್ಯಮಾನ್ಯರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ತಾಂತ್ರಿಕ ವರ್ಗದವ್ರಿಗೆಲ್ಲರಿಗೂ ಒಂದು ಮೊಮೆಂಟೋ ಎಲ್ಲ ಕೊಡಬೇಕು ಹಾಗೂ ಆನರ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತದನಂತರ ಇಂಟರ್ವ್ಯೂ ತಗೋಣ. ಸ್ವಯಂಭವ ಕನವರಿಕೆ ಅಂತ ಬಿಗ್ ಮೂವಿ ಇದು 5 ವರ್ಷ ಇಟ್ಕೊಂಡಿದ್ದು ಹಂಗೆ ಹೊರಗಡೆ ಬಿಟ್ಟು ನುಡಿಮುತ್ತು ಅಂತ ಒಂದು ಸ್ಕೂಲ್ ಒಬ್ಬೊಬ್ಬರೇ ಬನ್ನಿ ಅಂತ ಅದಕ್ಕೆ ಆರ್ಟಿಸ್ಟ್ ಒಬ್ಬೊಬ್ಬರೇ ಬನ್ನಿ. ಈ ಕಡೆ ಬಂದ್ಬಿಡಿ. ಕಾರ್ತಿಕ್ ರಾಮ್ ಅವ್ರಿಗೆ ನಾನು ತುಂಬಾ ಆಭಾರಿ ಆಗಿರ್ತೀನಿ. ಧನ್ಯವಾದಗಳು. ಈಗ ಶೋ ನೋಡಿದ ನಂತರ ನಿಮ್ಮ ಅಭಿಪ್ರಾಯ ಏನಿದೆಯೋ ನೀವು ಹೇಳ್ಬೋದು. ತದನಂತರ ಒಂದು ನಮ್ಮ ಪೋಸ್ಟರ್ ಇನಾಗ್ರೇಷನ್ ಮಾಡ್ತೀವಿ. ಅದಾದ ನಂತರ ನಮ್ಮ ಗೆಸ್ಟ್ ಯಾರು ಬಂದಿರ್ತಾರೋ ಅವ್ರಿಗೆ ನಮ್ಮ ಸ್ಮರಣಿಕೆ ಹಾಗೂ ನಮ್ಮ ಚಲನಚಿತ್ರದಲ್ಲಿ ಕೆಲಸ ಮಾಡಿದಂತಹ ಮಹನೀಯರಂತಾನೆ ಹೇಳ್ಬೇಕು. ಯಾಕೆಂದರೆ ಆ ಟೈಮಲ್ಲಿ ಯಾರೂ ಮಾಸ್ಕ್ ಕೂಡ ಆಗ್ತಾ ಇರಲಿಲ್ಲ. ಅದರಲ್ಲಿ ನಮ್ಮ ಸೋಮು ಅವ್ರಿಗಂತೂ ನಿಜವಾಗ್ಲೂ ಅವರು DOP ಆಗಿ ಅವರ ಮೂರ್ತಿ ಚಿಕ್ಕದು. ಇವತ್ತು ಅವರು ದೊಡ್ಡ ಮನೆ ಇದರಲ್ಲಿ ಸಿನಿಮಾದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ವೆರಿ ಸೀರಿಯಸ್. ಐ ಆಮ್ ವೆರಿ ವೆರಿ ಸೀರಿಯಸ್ ಮ್ಯಾನ್. ನಿಮ್ಗೆ ಗೊತ್ತಿರ್ಬೋದು. ಯಾಕೆ ಅಂದ್ರೆ ಒಂದು ಸಣ್ಣ ದೀಪ ನನಗೆ ತುಂಬಾ ಸಂತೋಷ ಆಯ್ತು ನೀವೆಲ್ಲ ಬಂದಿದ್ದು. ಯಾಕೆಂದ್ರೆ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಾರೆ 4 ಜನ ನಮ್ಮನ್ನು ಇಷ್ಟಪಡೋರು ಕೂಡ 4 ಜನ, ನಮ್ಮ ಜೊತೆಲಿರೋರು ಕೂಡ ತುಂಬಾ ಸಹಕಾರಿಯಾಗಿರ್ತಾರೆ. ಅಂದರಿಕೆ ಮಂಚಿವಾಡು ಅನಂತರಾಮಯ್ಯ ಅಂತ. ಅವ್ರು ಯಾರನ್ನೂ ಅವರು ದ್ವೇಷ ಮಾಡ್ಕೊಳಕ್ ಹೋಗಲ್ಲ. ಇವಾಗ ನಾವು ಒಬ್ರು ಸರಿ ಇಲ್ಲ ಅಂದ್ರೆ ಕಟ್ ಮಾಡ್ಬಿಡ್ತೀವಲ್ಲ, ನಿಜವಾಗ್ಲೂ ಅವ್ರು ಆ ಥರ ಮಾಡಲ್ಲ. ಅಲ್ಲಿ ಅವ್ರದ್ದು ಆಮೇಲೆ ಅಲ್ಲಿಂದ ಇಲ್ಲಿ ತೊಗೊಂಬಂದು ಹೇಳೋದು ಆ ಥರದ್ದು ಮಾಡಲ್ಲ. ಅಲ್ಲಿ ಕೆಲಸ ಅಲ್ಲಿ ಮಾಡಿ ಮುಗಿಸ್ತಾರೆ. ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಅತಿಥಿ ಗಣ್ಯಮಾನ್ಯರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ತಾಂತ್ರಿಕ ವರ್ಗದವ್ರಿಗೆಲ್ಲರಿಗೂ ಒಂದು ಮೊಮೆಂಟೋ ಎಲ್ಲ ಕೊಡಬೇಕು ಹಾಗೂ ಆನರ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತದನಂತರ ಇಂಟರ್ವ್ಯೂ ತಗೋಣ. ಹೌದಾ? ಎಲ್ಲರೂ ಬಂದ್ಬಿಡ್ಲಿ. ಆ ಬರೋದನ್ನೆಲ್ಲ ತಗೊಳ್ಳಿ ಸರ್. ಒಂದು ಪೋಸ್ಟ್ ಬಿಡುಗಡೆ ಸರ್ ಇವಾಗ ಹಾಗೆ ನಿಮಗೆ ಗೊತ್ತಿರ್ಬೋದು. ನೋಡಿ ಎಲ್ಲ ತೆಗೆಸ್ಕೊಂಡು ಹೋಗಿದೆ ನೀನು ಈ ಸಿಕ್ಕನೆ ಒಂದು ವಾರ ಆಗಿದೆ. ಆ ಧರ್ಮಪತ್ನಿಯ ಒಂದು ಪ್ರೀತಿಗೋಸ್ಕರ ಅವರಲ್ಲಿದ್ದಂತಹ ಒಂದು ದೈಹಿಕ ಸಂಬಂಧಕ್ಕೋಸ್ಕರ ಕೊಲೆನೇ ನಡೀತು ಅಲ್ವಾ ರಾಜುನಾಯ? ಜಗ ಸಾಕು ಆಯಾಗಿರಕ್ಕೆ ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು ಊರ. ಇವತ್ತಿನ ದಿವಸ ನಮ್ಮ ಶ್ರೀ ಯಜಮಾನ ಕಂಬೈನ್ಸ್ನ ಮೊಟ್ಟ ಮೊದಲ ಕಾಣಿಕೆ ಶ್ರೀ ಶಂಭ ಅಂತ ಶ್ರೀ ಕಾರ್ತಿಕ್ ರಾಮ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಒಂದು ಒಳ್ಳೆ ಚಿತ್ರ ಅಂತ ಹೇಳ್ಬೋದು. ಅದ್ಭುತ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ, ಅದೆಲ್ಲ ಏನಿಲ್ಲ. ಯಾಕೆಂದರೆ ಇದು 2020ರಲ್ಲಿ ನಾವು ಶೂಟಿಂಗ್ ಮಾಡಿದ್ದು. ದೊಡ್ಡ ಸಿನಿಮಾ ಅಂತ ಹೋಗಿ ನಮಗೆ ಅಸಹಕಾರ ನೀಡಿದ್ದರಿಂದ ನಾವೇ ಇದನ್ನು ಮುಂದುವರಿಸಬೇಕು, ನಿಲ್ಲಿಸಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಿನಿಮಾನ ಶಾರ್ಟ್ ಮೂವಿಯಾಗಿ ನಾವು ತಯಾರು ಮಾಡಿದ್ದೀವಿ.
ಯಾಕೆ ಅಂತಂದರೆ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದೇ ಉದ್ದೇಶದಿಂದ ಈ ಕಾನ್ಸೆಪ್ಟ್ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ರೂಪಾಯಿ ಹಾಕಿ ಕಳ್ಕೊಳ್ಳೋ ಬದಲು 100 ಜನ ಪ್ರೊಡ್ಯೂಸರ್ಸ್ ನಮ್ಮ ಶ್ರೀ ಯಜಮಾನ ಕಂಬೈನ್ಸಲ್ಲಿ ಶೇರ್ ಹೋಲ್ಡರ್ ಆಗಿರ್ತಾರೆ. 11,000 ರೂಪಾಯಿ ಮಾತ್ರ ಚಾರ್ಜಸ್ ಇರುತ್ತೆ. ಯಾರು ಬೇಕಾದರೂ ಬರ್ಬೋದು. ಆಮೇಲೆ ವೇದಿಕೆ ತೋರಿಸ್ಕೊಟ್ಟಿದ್ದು ಕಾರ್ತಿಕ್ ರಾಮ್ ಅವ್ರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ಧನ್ಯವಾದಗಳು. ಈಗ ಶೋ ನೋಡಿದ ನಂತರ ನಿಮ್ಮ ಅಭಿಪ್ರಾಯ ಏನಿದೆಯೋ ನೀವು ಹೇಳ್ಬೋದು. ತದನಂತರ ಒಂದು ನಮ್ಮ ಇನಾಗ್ರೇಷನ್, ನಮ್ಮ ಪೋಸ್ಟರ್ ಇನಾಗ್ರೇಷನ್ ಮಾಡ್ತೀವಿ. ಅದಾದ ನಂತರ ನಮ್ಮ ಗೆಸ್ಟ್ ಯಾರು ಬಂದಿರ್ತಾರೋ ಅವ್ರಿಗೆ ನಮ್ಮ ಸ್ಮರಣಿಕೆ ಹಾಗೂ ನಮ್ಮ ಚಲನಚಿತ್ರದಲ್ಲಿ ಕೆಲಸ ಮಾಡಿದಂತಹ ಮಹನೀಯರಂತಲೇ ಹೇಳ್ಬೇಕು. ಯಾಕೆಂದರೆ ಆ ಟೈಮಲ್ಲಿ ಯಾರೂ ಮಾಸ್ಕ್ ಕೂಡ ಆಗ್ತಾ ಇರಲಿಲ್ಲ. ಅದರಲ್ಲಿ ನಮ್ಮ ಸೋಮು ಅವ್ರಿಗಂತೂ ನಿಜವಾಗ್ಲೂ ಅವರು DOP ಆಗಿ ಅವರ ಮೂರ್ತಿ ಚಿಕ್ಕದು. ಇವತ್ತು ಅವರು ದೊಡ್ಡ ಮನೆ ಇದರಲ್ಲಿ ಸಿನಿಮಾದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಬಹಳ ಅಚೂಬ ಎಲ್ಲ ಸಾಧನೆ ಜೊತೆಯಲ್ಲಿ ನನ್ನ ಸೋಲಿನ ಜೊತೆಯಲ್ಲೂ ಅವರು ಒಳಗಡೆ ಬನ್ನಿ ಬೆಲ್ಲ ಅಂತ. ಹಾಗೆ ಈಗ ತಾನೇ ಆಗಮಿಸಿದಂತಹ ಕೋ-ಪ್ರೊಡ್ಯೂಸರ್ ಒಂದು ನಿಮಿಷ ಹಂಗೇನೆ ಇರಲಿ. ನಮಗೆ ಸರ್ ಓಪನ್ ಮಾಡಿ ಇಟ್ಕೊಳ್ಳಿ ಸರ್. ಸರ್ ಎಲ್ಲ ಕೂತ್ಕೊಂಡ್ಬಿಡ್ತೀರಾ ಇಲ್ಲಿ ಇದ್ರ ಮೇಲೆ? ಕರೆಕ್ಟ್ ಹಿಂದಗಡೆ ಕಾಣಿಸುತ್ತೆ. ಸರ್ ಕಾಣಿಸ್ತಾ ಇಲ್ಲ ನೀವು. ಅದ್ರ ಮೇಲೆ ಹತ್ಬಿಡಿ, ನೀವು ಹಿಂದೆ ಇರೋರು ಅದ್ರ ಮೇಲೆ ಹತ್ಬಿಡಿ. ಯಜಮಾನ ಕಂಬೈನ್ಸ್ನ ಪ್ರಥಮ ಒಂದು ಪ್ರಯತ್ನ ಮುಂದಿನ ಬಾರಿ ಬಹಳ ಅಮೋಘವಾಗಿ ಬರಲಿ. ಈ ಚಿತ್ರ ಬಹಳ ಅತ್ಯುತ್ತಮವಾಗಿದೆ. ಇವರ ಪ್ರಯತ್ನ ಯಶಸ್ವಿಯಾಗಿದೆ. ಆಲ್ ದಿ ಬೆಸ್ಟ್. ಮೇಡಮ್ ನೀವು ಇಲ್ಲಿಗೆ ಬಂದ್ಬಿಡಿ. ಥ್ಯಾಂಕ್ ಯು ರೆಡಿ ಸರ್. ಒಂದು ನಿಮಿಷ.